ಸೂಪರ್ ಸ್ಟಡಿ ಎಜುಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಪ್ರಶ್ನೆ 1. ಬಾದಾಮಿ ಚಾಲುಕ್ಯರ ಲಾಂಛನ ಯಾವುದು? ಆಪ್ಷನ್ ನಂಬರ್ ಎ ಹುಲಿ, ಆಪ್ಷನ್ ನಂಬರ್ ಬಿ ಮದಗಜ, ಆಪ್ಷನ್ ನಂಬರ್ ಸಿ ಬಲಮುಖವರಹ, ಆಪ್ಷನ್ ನಂಬರ್ ಡಿ ನವಿಲು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬಲಮುಖವರಹ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಾದಾಮಿ ಚಾಲುಕ್ಯರ ಲಾಂಛನ ಬಂದ್ಬಿಟ್ಟು ಬಲಮುಖವರಹ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆ ಯಾರು? ಆಪ್ಷನ್ ನಂಬರ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ನಂಬರ್ ಬಿ ಹರ್ಷವರ್ಧನ, ಆಪ್ಷನ್ ನಂಬರ್ ಸಿ ಇಮ್ಮಡಿ ಪುಲಿಕೇಶಿ, ಆಪ್ಷನ್ ನಂಬರ್ ಡಿ ನರಸಿಂಹ ವರ್ಮ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆ ಬಂದ್ಬಿಟ್ಟು ಇಮ್ಮಡಿ ಪುಲಿಕೇಶಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 3. ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು? ಆಪ್ಷನ್ ನಂಬರ್ ಎ ಕೋಲಾರ, ಆಪ್ಷನ್ ನಂಬರ್ ಬಿ ವಾತಾಪಿ, ಆಪ್ಷನ್ ನಂಬರ್ ಸಿ ಹಳೆಬೀಡು, ಆಪ್ಷನ್ ನಂಬರ್ ಡಿ ಬನವಾಸಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವಾತಾಪಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಬಂದ್ಬಿಟ್ಟು ವಾತಾಪಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4. ಚಾಲುಕ್ಯ ವಂಶದ ಸ್ಥಾಪಕ ದೊರೆ ಯಾರು? ಆಪ್ಷನ್ ನಂಬರ್ ಎ ಸಿಮುಖ, ಆಪ್ಷನ್ ನಂಬರ್ ಬಿ ಜಯಸಿಂಹ, ಆಪ್ಷನ್ ನಂಬರ್ ಸಿ ದಡಿಗ, ಆಪ್ಷನ್ ನಂಬರ್ ಡಿ ಮಯೂರವರ್ಮ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಜಯಸಿಂಹ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಾಲುಕ್ಯ ವಂಶದ ಸ್ಥಾಪಕ ದೊರೆ ಬಂದ್ಬಿಟ್ಟು ಜಯಸಿಂಹ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ಚಾಲುಕ್ಯ ವಂಶದ ದೇವಾಲಯಗಳು ಯಾವ ಶೈಲಿಯಲ್ಲಿ ಇವೆ? ಆಪ್ಷನ್ ನಂಬರ್ ಎ ವೇಸರ ಶೈಲಿ, ಆಪ್ಷನ್ ನಂಬರ್ ಬಿ ಹನುಮಾನ್ ಶೈಲಿ, ಆಪ್ಷನ್ ನಂಬರ್ ಸಿ ನಾಗರ ಶೈಲಿ, ಆಪ್ಷನ್ ನಂಬರ್ ಡಿ ವಿಗ್ರಹ ಶೈಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ವೇಸರ ಶೈಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಾಲುಕ್ಯ ವಂಶದ ದೇವಾಲಯಗಳು ಬಂದ್ಬಿಟ್ಟು ವೇಸರ ಶೈಲಿಯಲ್ಲಿ ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 6. ಇಮ್ಮಡಿ ಪುಲಿಕೇಶಿ ಯಾವ ಅರಸನನ್ನು ಸೋಲಿಸುತ್ತಾನೆ? ಆಪ್ಷನ್ ನಂಬರ್ ಎ ಮಹೇಂದ್ರ ವರ್ಮ, ಆಪ್ಷನ್ ನಂಬರ್ ಬಿ ನೃಪತುಂಗ, ಆಪ್ಷನ್ ನಂಬರ್ ಸಿ ಹರ್ಷವರ್ಧನ, ಆಪ್ಷನ್ ನಂಬರ್ ಡಿ ಕಾಕುಸ್ಥವರ್ಮ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ಹರ್ಷವರ್ಧನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಮ್ಮಡಿ ಪುಲಿಕೇಶಿಯು ಹರ್ಷವರ್ಧನನ್ನು ಸೋಲಿಸ್ತಾನೆ ಫ್ರೆಂಡ್ಸ್. ಪ್ರಶ್ನೆ 7. ದಕ್ಷಿಣ ಪಥೇಶ್ವರ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಗುಣಾಢ್ಯ, ಆಪ್ಷನ್ ನಂಬರ್ ಬಿ ಇಮ್ಮಡಿ ಪುಲಿಕೇಶಿ, ಆಪ್ಷನ್ ನಂಬರ್ ಸಿ ಕಾಕುಸ್ಥವರ್ಮ, ಆಪ್ಷನ್ ನಂಬರ್ ಡಿ ಒಂದನೇ ನಾಗವರ್ಮ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ಬೋದು ಫ್ರೆಂಡ್ಸ್. ದಕ್ಷಿಣ ಪಥೇಶ್ವರ ಅಂತೂ ಹಿಂದೆ ಇಮ್ಮಡಿ ಪುಲಿಕೇಶಿನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 8. ವಾಸ್ತುಶಿಲ್ಪಗಳ ತೊಟ್ಟಿಲು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ವಿಜಯನಗರ, ಆಪ್ಷನ್ ನಂಬರ್ ಬಿ ಹಾಸನ್, ಆಪ್ಷನ್ ನಂಬರ್ ಸಿ ಬಾದಾಮಿ, ಆಪ್ಷನ್ ನಂಬರ್ ಡಿ ಐಹೊಳೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಐಹೊಳೆ ಅಂತ ಹೇಳ್ಬೋದು ಫ್ರೆಂಡ್ಸ್. ವಾಸ್ತುಶಿಲ್ಪಗಳ ತೊಟ್ಟಿಲು ಎಂದು ಐಹೊಳೆಯನ್ನು ಕರೀತಾರೆ ಫ್ರೆಂಡ್ಸ್.
ಪ್ರಶ್ನೆ 9. ಚಾಲುಕ್ಯ ವಂಶ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ನಂಬರ್ ಎ ಯಾದಗಿರಿ, ಆಪ್ಷನ್ ನಂಬರ್ ಬಿ ಧಾರವಾಡ, ಆಪ್ಷನ್ ನಂಬರ್ ಸಿ ಬಾಗಲಕೋಟ್, ಆಪ್ಷನ್ ನಂಬರ್ ಡಿ ವಿಜಯನಗರ ಅಥವಾ ವಿಜಯಪುರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬಾಗಲಕೋಟೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಾಲುಕ್ಯ ವಂಶ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 10. ಚಾಲುಕ್ಯರ ಮುಖ್ಯ ವೃತ್ತಿ ಯಾವುದು? ಆಪ್ಷನ್ ನಂಬರ್ ಎ ಗಣಿ ಕೈಗಾರಿಕೆ, ಆಪ್ಷನ್ ನಂಬರ್ ಬಿ ಕೃಷಿ, ಆಪ್ಷನ್ ನಂಬರ್ ಸಿ ಭೂ ಕಂದಾಯ, ಆಪ್ಷನ್ ನಂಬರ್ ಡಿ ಹೈನುಗಾರಿಕೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕೃಷಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ಕರ್ನಾಟ ಬಲ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಗಂಗರು, ಆಪ್ಷನ್ ನಂಬರ್ ಬಿ ಚಾಲುಕ್ಯರು, ಆಪ್ಷನ್ ನಂಬರ್ ಸಿ ರಾಷ್ಟ್ರಕೂಟರು, ಆಪ್ಷನ್ ನಂಬರ್ ಡಿ ಹೊಯ್ಸಳರು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಚಾಲುಕ್ಯರು ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟ ಬಲ ಎಂದು ಚಾಲುಕ್ಯರನ್ನು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 12. ಚಾಲುಕ್ಯ ವಂಶವು ಈ ನದಿಯ ದಡದಲ್ಲಿ ತಮ್ಮ ರಾಜ್ಯವನ್ನು ಸ್ಥಾಪಿಸಿದರು? ಆಪ್ಷನ್ ನಂಬರ್ ಎ ಕೋಶಿ ನದಿ, ಆಪ್ಷನ್ ನಂಬರ್ ಬಿ ಗಂಗಾ ನದಿ, ಆಪ್ಷನ್ ನಂಬರ್ ಸಿ ವರ್ಧಾ ನದಿ, ಆಪ್ಷನ್ ನಂಬರ್ ಡಿ ಮಲಪ್ರಭಾ ನದಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ಮಲಪ್ರಭಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಕೆಳಗಿನವುಗಳಲ್ಲಿ ಯಾವುದು ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರಿದೆ? ಆಪ್ಷನ್ ನಂಬರ್ ಎ ಮೈಸೂರು, ಆಪ್ಷನ್ ನಂಬರ್ ಬಿ ಹಳೆಬೀಡು, ಆಪ್ಷನ್ ನಂಬರ್ ಸಿ ಐಹೊಳೆ, ಆಪ್ಷನ್ ನಂಬರ್ ಡಿ ಯಾದಗಿರಿ ಬೆಟ್ಟ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ಐಹೊಳೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯುನೆಸ್ಕೋ ಪಾರಂಪರ್ಯಕ್ಕೆ ಸೇರಿದೆ ಫ್ರೆಂಡ್ಸ್ ಇದು ಐಹೊಳೆ. ಪ್ರಶ್ನೆ 14. ಚಾಲುಕ್ಯರ ಆಳ್ವಿಕೆಯನ್ನು ಕೊನೆಗಾಣಿಸಿದ ಸಾಮ್ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ ಮೌರ್ಯರು, ಆಪ್ಷನ್ ನಂಬರ್ ಬಿ ಗಂಗರು, ಆಪ್ಷನ್ ನಂಬರ್ ಸಿ ಹೊಯ್ಸಳರು, ಆಪ್ಷನ್ ನಂಬರ್ ಡಿ ರಾಷ್ಟ್ರಕೂಟರು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ರಾಷ್ಟ್ರಕೂಟರು ಅಂತ ಹೇಳ್ಬೋದು ಫ್ರೆಂಡ್ಸ್. ಚಾಲುಕ್ಯರ ಆಳ್ವಿಕೆಯನ್ನು ಕೊನೆಗಾಣಿಸಿದ ಸಾಮ್ರಾಜ್ಯ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ರಾಷ್ಟ್ರಕೂಟರು ನೋಡಿ ಫ್ರೆಂಡ್ಸ್. ಪ್ರಶ್ನೆ 15. ಹುಯೆನ್ ಸಾಂಗ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ? ಆಪ್ಷನ್ ನಂಬರ್ ಎ ಪುಲಿಕೇಶಿ 2, ಆಪ್ಷನ್ ನಂಬರ್ ಬಿ ಕೀರ್ತಿವರ್ಮ, ಆಪ್ಷನ್ ನಂಬರ್ ಸಿ ಪುಲಿಕೇಶಿ 1, ಆಪ್ಷನ್ ನಂಬರ್ ಡಿ ಹರಿಹರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಪುಲಿಕೇಶಿ 2 ಅಂತ ಹೇಳ್ಬೋದು ಫ್ರೆಂಡ್ಸ್. ಹುಯೆನ್ ಸಾಂಗ್ ಪುಲಿಕೇಶಿ 2ರ ಆಸ್ಥಾನಕ್ಕೆ ಭೇಟಿ ನೀಡಿದ ಫ್ರೆಂಡ್ಸ್. ಪ್ರಶ್ನೆ 16. ಐಹೊಳೆ ಶಾಸನದ ಕರ್ತೃ ಯಾರು? ಆಪ್ಷನ್ ನಂಬರ್ ಎ ದುರ್ವಿನೀತ, ಆಪ್ಷನ್ ನಂಬರ್ ಬಿ ಪ್ರಭು ಗಾವುಂಡ, ಆಪ್ಷನ್ ನಂಬರ್ ಸಿ ರವಿಕೀರ್ತಿ, ಆಪ್ಷನ್ ನಂಬರ್ ಡಿ ಶ್ರೀ ಪುರುಷ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ರವಿಕೀರ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಐಹೊಳೆ ಶಾಸನದ ಕರ್ತೃ ಬಂದ್ಬಿಟ್ಟು ರವಿಕೀರ್ತಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.